ಏನಪ್ಪಾ ತಿಮ್ಮಾಪುರ್, ನೀನೇನಾದರೂ ಕಾಲ್ ಮಾಡಿ ಕೇಳಿದ್ಯಾ? ಇವ್ರಿಗೆ ದೇಶ ಮುಖ್ಯ ಅಲ್ಲ, ಓಟು ಮುಖ್ಯ ಅಷ್ಟೇ ಕಾಂಗ್ರೆಸ್ನವ್ರಿಗೆ. ಆರ್ ಬಿ ತಿಮ್ಮಾಪುರ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಧರ್ಮವನ್ನ ಕೇಳಿಯೇ ಗುಂಡು ಹೊಡೆದಿದ್ದಾರೆ. ಆದರೂ ಸಿಎಂ ಆದಿಯಾಗಿ ಸಚಿವರೆಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇದೆ. ಈಗ ಸಿದ್ದರಾಮಯ್ಯ ಅವರನ್ನ ಅಂಬಾಸಿಡರ್ ಆಗಿ ಪಾಕ್ಗೆ ಕಳಿಸ್ಬೇಕು. ತಿಮ್ಮಾಪುರ ಹಾಗೂ ಸಿಎಂ ವಿರುದ್ಧ ಬಿಜೆಪಿಯ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಹಿಡಿದು ಆ ಲಾಡ್ ಮತ್ತು ತಿಮ್ಮಾಪುರ ಇಡೀ ದೇಶದಲ್ಲಿರುವಂತ ಸುಮಾರು ಒಂದು 10,000 ಚಾನೆಲ್ಸ್ ಇದೆ, 10,000 ಪತ್ರಿಕೆಗಳಿದೆ. ಅದರಲ್ಲೆಲ್ಲದರಲ್ಲೂ ಹೇಳಿದ್ದಾರೆ, ಧರ್ಮವನ್ನ ಕೇಳಿ ನಮ್ಮನ್ನ ಗುಂಡಾಕಿದ್ರು ನಮ್ಮ ಯಜಮಾನರನ್ನ ಅಂತ ಹೇಳಿ ಇರೋ ದೇಶದಲ್ಲಿರೋ ಎಲ್ಲ ಚಾನಲ್, ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ. ಎಲ್ಲ ಪತ್ರಿಕೆ ಹೇಳಿದೆ. ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಕ್ಷಣಕ್ಕೊಂದು ಉಸಿರುಳ್ಳಿ ಥರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು, ಯಾರನ್ನ ಅಷ್ಟು ಬ್ಯುಸಿಯಾಗಿರ್ತಾರಂತೆ, ಯಾರು ಟೆರರಿಸ್ಟ್ಗಳು ಭಾಳ ಬ್ಯುಸಿಯಾಗಿರ್ತಾರಂತೆ, ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು. ಅಂಥದ್ರಲ್ಲಿ ಧರ್ಮನ ಕೇಳ್ತಾರಾ ಅಂತ. ಏನಪ್ಪ ತಿಮ್ಮಾಪುರ, ನೀನು ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಅವ್ರನ್ನೇನೋ ನಾವು ಫೋನಲ್ಲಿ ಮಾತಾಡಿ ಕೇಳಿದ್ರಾ ನೀವು, ಏನಪ್ಪ ನೀನು ಆತುರವಾಗಿದ್ಯೋ ಅಥವಾ ನಿಧಾನವಾಗಿದ್ಯೋ ಅಂತ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಪಾಕಿಸ್ತಾನಕ್ಕೆ ಅಂಬಾಸಿಡರ್ ಆಗಿ ಕಳಿಸ್ಕೊಡ್ಬೋದು. ಯಾಕಂದರೆ ಇವ್ರು ಹೋದ್ರೆ ಸೇಫು. ವಾಪಸ್ ಇವ್ರನ್ನ ರಥದಲ್ಲಿ ಮೆರವಣಿಗೆ ಮಾಡ್ಕೊಂಡು, ಚಿನ್ನದ ರಥದಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಖರ್ಜೂರ ಕೊಟ್ಟು ಅವ್ರಿಗೆ ಮಾತುಕತೆ ಕರೆದು, ಅದ್ಯಾವುದೋ ಶಾಹಿನ್ ಏನೋ ಇದೆಯಲ್ಲ ಅವಾರ್ಡು, ನಾವು ಇಲ್ಲಿ ಕೊಡ್ತಿರಲ್ಲ ಏನೋ ಭಾರತ ರತ್ನ, ಕರ್ನಾಟಕ ರತ್ನ ಎಲ್ಲ ಕೊಡ್ತೀರ, ಅವೆಲ್ಲ ಕೊಟ್ಟು ಕಳಿಸ್ತಾರೆ ಅನಿಸ್ತದೆ. ಯುದ್ಧ ಬೇಡ ಅನ್ನೋವಂಥದ್ದು ತೀರ್ಮಾನ ಮಾಡೋದು ಅಲ್ಲಿ ಮಿಲಿಟ್ರಿ ಇದೆ, ದೇಶದ ಮಿಲಿಟ್ರಿ ಇದೆ, ಅದಕ್ಕೊಂದು ಕಮಿಟಿ ಇದೆ.